ಪ್ರಕೃತಿಯ ವಿಸ್ಮಯಕಾರಿ ಅಂದರೆ ಮಳೆಗಾಲಕ್ಕೆ ಮಳೆ ಬರಬೇಕು, ಚಳಿಗಾಲಕ್ಕೆ ಚಳಿ ಆಗಬೇಕು, ಬೇಸಿಗೆ ಕಾಲಕ್ಕೆ ಬೇಸಿಗೆ ಆಗಬೇಕು. ಅಂದರೆ ಸೂರ್ಯ ಬರಬೇಕು, ಬಿಸಿಲು ಬರಬೇಕು ಅಂತ ನೋಡಿ. ಈಗ ಮಳೆಗಾಲನೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಮಳೆ ಯಾವ ರೀತಿಯಾಗಿ ಅಬ್ಬೆರಿಸಿ ಒಬ್ಬೆರಿಯುವಂಥ ಮಳೆ ಬೀಳ್ತಾ ಇದೆ. ಅದಕ್ಕೆ ಸಾಮಾನ್ಯ ಜನರಿಂದ ಏನು ಮಾಡಲಿಕ್ಕೆ ಸಾಧ್ಯ, ಎಲ್ಲ ಪ್ರಕೃತಿ ವಿಸ್ಮಯ. ಅದಕ್ಕೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಪ್ರಕೃತಿನೇ ಅವರಿಗೆ ಶಿಕ್ಷೆಯನ್ನು ಕೊಡ್ತದೆ, ಪ್ರಕೃತಿನೇ ಅವರಿಗೆ ಒಂದು ಮಾಡಿರೋ ತಪ್ಪಿಗೆ ಶಿಕ್ಷೆಯನ್ನು ಕೊಡ್ತದೆ ಅಂತ. ಆದರೆ ಇದು ಶಿಕ್ಷೆ ಅಂತೂ ಅಲ್ಲ, ಆದರೆ ರೈತರಿಗೆ ಒಳ್ಳೆಯ ಉತ್ತಮವಾದ ಟೈಮು. ಹಾಗಾಗಿ ನೋಡಿ, ಈಗೆಲ್ಲ ಹೊಲವನ್ನು ಉಳುತ್ತು ಹದ ಮಾಡಿಕೊಂಡು ಇಟ್ಕೊಳ್ಳುವಂಥ ಟೈಮು. ಸುಮಾರು 3 ಅವರಿಂದ ಹೊಡಿತಾನೇ ಇದೆ. ನಾವು ಕೂಡ ನೆಂದೋಗ್ಬಿಟ್ಟಿದ್ದೀವಿ. ಯಾವ ರೀತಿಯಾಗಿದೆ ವಿಸ್ಮಯಕಾರಿ ಪ್ರಕೃತಿ ವಿಸ್ಮಯ. ಮಳೆಯ ಟೈಮು, ಮಳೆ ಬೀಳ್ತಾ ಇದೆ. ಈಗ ರಾಸುಗಳು ಅಂದರೆ ಹಸುಗಳಿಗೆ ಮೇವು ಬರುವಂಥ ಟೈಮು. ಹಾಗಾಗಿ ಮಳೆ ಬರ್ತಾ ಇದೆ. ಎಲ್ಲೋದ್ರೂ ಹಚ್ಚ ಹಸಿರಾಗಿ ಇನ್ಮೇಲೆ ಹುಲ್ಲು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಬೆಳೆದಿದೆ, ಮತ್ತೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪ್ರಕೃತಿ ಮುಂದೆ ಯಾರೂ ಅಲ್ಲ, ನಾನು ಅನ್ನೋದು ಬಿಡಿ, ನಾವು ಅನ್ನೋಣ. ಇರುವಷ್ಟು ಕಾಲ ನೆಮ್ಮದಿಯಾಗಿರೋಣ, ಇರುವಷ್ಟು ಕಾಲ ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡ್ಕೊಂಡಿರೋಣ. ನಾವೆಲ್ಲ ಹುಟ್ಟದೇ ಇದ್ದರೂ, ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರೂ ಕೂಡ ಒಂದಾಗಿ ಬಾಳೋಣ. ಸಾವು ಅನ್ನೋದು ಯಾವಾಗ ಬರುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಇಂಥ ಪ್ರಕೃತಿ ಮಡಿಲಲ್ಲಿ ನಾವು ಬೆಳೆದಿದ್ದೀವಿ, ಹುಟ್ಟಿದ್ದೀವಿ ಅಂತಂದರೆ ನಮ್ಮದೆಲ್ಲ ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳ್ತಾ, ನಾನು ಅಷ್ಟು ಕೋಟಿಗೆ ಬದುಕಿದ್ದೀನಿ, ಇಷ್ಟು ಕೋಟಿಗೆ ಬದುಕಿದ್ದೀನಿ, ಅಥವಾ ನನಗೆ ಸಾವೇ ಇಲ್ಲ ಅನ್ನುವ ಒಂದು ವಿಮರ್ಶೆಯಲ್ಲಿ ಇದ್ದರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ಇಂಥ ಪ್ರಕೃತಿ ಜೊತೆಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಹಾಗಾಗಿ ಸೋಲು ಗೆಲುವು ಇದ್ದೇ ಇರ್ತದೆ. ಒಂದಾಗಿ ಬಾಳೋಣ. ಈ ಪ್ರಕೃತಿ ಜೊತೆಯಲ್ಲಿ ಒಂದು ವಿಭಿನ್ನ ರೀತಿ ಅಥವಾ ಮನುಷ್ಯ ಬದುಕುವ ರೀತಿಯಲ್ಲಿ ಬದುಕೋಣ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ.